ನಾಳೆ ಕೇರಳಂ ಸಿಎಂ ಆಗಿ ವಿಡಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಪಟ್ಟಾಭಿಷೇಕಕ್ಕೆ ಇದೀಗ ದಿನಗಣನೆ ಪ್ರಾರಂಭ ಆಗಿದ್ದು ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನಾಳೆ 10 ಗಂಟೆಗೆ ಸತೀಶನ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದು ಪ್ರಮಾಣ ವಚನಕ್ಕೂ ಮುನ್ನ ಸಚಿವ ಸ್ಥಾನ ಹಂಚಿಕೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಮಿತ್ರ ಪಕ್ಷಗಳ ಜೊತೆಗೆ ಕಾಂಗ್ರೆಸ್ ನಾಯಕರಿಗಾಗಲೇ ಮಾತುಕತೆಯನ್ನು ಶುರು ಮಾಡಿದ್ದಾರೆ. ನಾಳೆ ಕೇರಳಂನಲ್ಲಿ ಸಿಎಂ ಆಯ್ಕೆ ಬಳಿಕ ಸಚಿವ ಸ್ಥಾನವನ್ನು ಹಂಚಿಕೆ ಮಾಡೋದಕ್ಕೆ ಕಸರತ್ತು ಕೂಡ ಜೋರಾಗಿ ನಡೀತಾ ಇದ್ದು 21 ಸಚಿವರ ಕ್ಯಾಬಿನೆಟ್ ರಚನೆಗೆ ಯುಡಿಎಫ್ನಲ್ಲಿ ಮಾತುಕತೆ ಆಗ್ತಾ ಇದೆ. ಕಾಂಗ್ರೆಸ್ನ 12 ಸಚಿವರು, ಮುಸ್ಲಿಂ ಲೀಗ್ನ 5 ಸಚಿವರಿಗೆ ಸ್ಥಾನವನ್ನು ನೀಡಲಾಗ್ತಾ ಇದ್ದು ಕಂದಾಯ ಖಾತೆಗೆ ಜೋಸೆಫ್ ನೇತೃತ್ವದ ಕೇರಳ ಕಾಂಗ್ರೆಸ್ ಬೇಡಿಕೆಯನ್ನು ಇಟ್ಟಿದೆ. ನಾಳೆ ಪಟ್ಟಾಭಿಷೇಕಕ್ಕೆ ಇದೀಗ ಕ್ಷಣಗಣನೆ ಪ್ರಾರಂಭ ಆಗಿದ್ದು ವಿಡಿ ಸತೀಶನ್ ಜನರ ಆಯ್ಕೆಯಂತೆಯೇ ಈಗ ಸಿಎಂ ಆಗ್ತಾ ಇದ್ದಾರೆ. ಪ್ರಮಾಣ ವಚನಕ್ಕೆ ಈಗಾಗಲೇ ಕಾರ್ಯಕ್ರಮದ ವೇದಿಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತದೆ. ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಈಗಾಗಲೇ ಸ್ಥಳದಲ್ಲಿ ಮಾಡಲಾಗ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಯ ಸರಿಸುಮಾರಿಗೆ ಸತೀಶನ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.